ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಎಲ್ಲ ಕ್ಷೇತ್ರಗಳು ಸಹಕಾರ ಕ್ಷೇತ್ರಕ್ಕೆ ಬರುವಂತಾಗಬೇಕು. ಸಿಎಂ ಸಿದ್ದರಾಮಯ್ಯ. ಸಹಕಾರ ಸಮೃದ್ಧಿ ಸೌಧ ಲೋಕಾರ್ಪಣೆ. ರೈತರ ಬೆಳವಣಿಗೆಗೆ ಸಹಕಾರ ಇಲಾಖೆ ಕಾರ್ಯನಿರ್ವಹಿಸಬೇಕು. ಎಲ್ಲ ಕ್ಷೇತ್ರಗಳು ಸಹಕಾರ ಕ್ಷೇತ್ರಕ್ಕೆ ಬರುವಂತಾಗಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಬೆಂಗಳೂರು ನಗರದ ಆಲಿ ಆಸ್ಕರ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸಹಕಾರ ಸಂಘಗಳ ನಿಬಂಧಕರ ಆಡಳಿತ ಕಚೇರಿ ಸಹಕಾರ ಸಮೃದ್ಧಿ ಸೌಧವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಎಲ್ಲರಿಗಾಗಿ ನಾನು, ನನಗಾಗಿ ಎಲ್ಲರೂ ಎಂಬ ಸಹಕಾರಿ ತತ್ವದಡಿ ರಾಜ್ಯ ಅಭಿವೃದ್ಧಿಯಾಗುತ್ತಿದೆ. 60% ಜನ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದು, ಅಗತ್ಯ ಸೌಲಭ್ಯಗಳನ್ನು ಸಂಘಗಳ ಮೂಲಕ ನೀಡಲಾಗುತ್ತಿದೆ. ಯಾವ ಕ್ಷೇತ್ರವೂ ಸಹಕಾರ ಕ್ಷೇತ್ರದಿಂದ ಹೊರತಾಗಿರಲು ಸಾಧ್ಯವಿಲ್ಲ. ನೆಹರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಶಾಲೆ, ಪಂಚಾಯಿತಿ ಮತ್ತು ಸಹಕಾರ ಸಂಘ ಇರಲೇಬೇಕು. ಆಗ ಮಾತ್ರ ಆ ಊರಿನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದಿದ್ದರು. ಪ್ರಸ್ತುತ ಹಾಲಿನ ಸೊಸೈಟಿಗಳಾದ ನಂತರ ಪ್ರತಿ ಊರಿನಲ್ಲಿ ಇದು ಸಾಧ್ಯವಾಗಿದೆ ಎಂದರು. ಸಹಕಾರ ಸೌಧದಲ್ಲಿ ಸೇವೆ ಉತ್ತಮವಾಗಿರಬೇಕು. ಸಹಕಾರ ಸಮೃದ್ಧಿ ಸೌಧವನ್ನು ಸಂತಸದಿಂದ ಲೋಕಾರ್ಪಣೆ ಮಾಡಿದ್ದೇನೆ. ಆದರೆ ನಾನು ಯಾವತ್ತೂ ಸಹಕಾರಿ ಇಲ್ಲ, ಸಹಕಾರಿ ಕ್ಷೇತ್ರದಲ್ಲೂ ಇಲ್ಲ. ಇನ್ನು ಮುಂದೆ ಆಗಬಹುದು. ನಮ್ಮ ಸರ್ಕಾರದಿಂದ ಇಲಾಖೆಗೆ ಬೆಂಬಲ ನೀಡುತ್ತೇನೆ. ನಾನು ಪಶುಸಂಗೋಪನೆ ಮಂತ್ರಿಯಾಗಿದ್ದಾಗ ಹಾಲು ಒಕ್ಕೂಟಗಳನ್ನು ಹಾಲು ಡೇರಿಯೊಂದಿಗೆ ಸೇರ್ಪಡೆ ಮಾಡಲಾಯಿತು. ಹೀಗಾಗಿ ವೇಗವಾಗಿ ಹಾಲಿನ ಉತ್ಪಾದನೆ ಹೆಚ್ಚಳವಾಯಿತು ಎಂದರು. ಏನೇನು ಆಫೀಸ್ಗಳು ಇರ್ತವೆ ಸರ್? ಇಲ್ಲಿ ಆಫೀಸ್ ಒಂದಿದೆ ಸರ್. ಅಡಿಷನಲ್ ರಿಜಿಸ್ಟರ್ಸ್ 4 ಜನ ಇದ್ದಾರೆ. 4 ಜನ ಅಡಿಷನಲ್ ರಿಜಿಸ್ಟರ್ಸ್ ಇದ್ದಾರೆ ಸರ್. ಮತ್ತೆ ಕೋಟಾಸ್ ಇರುತ್ತೆ ಸರ್. ಕೋಟಾಲ್ ಇದೆಯಾ? ಹೌದು ಸರ್. ಪ್ರತಿಯೊಂದು ಇದಕ್ಕೂ ಕೋಟಾಸ್ ಪಾಟೀಲ್ರು ಸಹಕಾರಿ, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿದ್ದವರು ಸಹಕಾರ ಇಲಾಖೆಗೆ. ನಾನು ಸಹಕಾರ ಕ್ಷೇತ್ರದಲ್ಲಿ ಇಲ್ಲ. ಇನ್ ಮುಂದೆ ಆಗ್ಬಹುದೇನೋ ಗೊತ್ತಿಲ್ಲ. ಆದ್ರೆ ಒಂದು ಮಾತಂತೂ ನಿಜ, ಸಹಕಾರ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರನೂ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಕಾರದ ವ್ಯಾಪ್ತಿಗೆ ಬರಬೇಕು ಎಲ್ಲ ಕ್ಷೇತ್ರಗಳು ಕೂಡ. ಹಾಗಾಗಿ ನಾನು ಕೂಡ ಒಬ್ಬ ಸಹಕಾರಿನೇ ಅಂತೇಳಿ ಹೇಳ್ಬೇಕಾಗ್ತದೆ. ಬಹಳ ಸಂತೋಷ. ನೆಹರೂರವರು ಒಂದು ಮಾತನ್ನ ಹೇಳ್ತಾ ಇದ್ರು. ಒಂದು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಶಾಲಾ ಕೊಠಡಿ ಇರಬೇಕು, ಒಂದು ಸಹಕಾರ ಸಂಘ ಇರ್ಬೇಕು. ಗಾಂಧೀಜಿ ಅಲ್ಲ, ನೆಹರೂರವರೇ ಹೇಳಿದ್ದು. ಒಂದು ಶಾಲಾ, ಒಂದು ಊರು ಅಂತಂದು, ಒಂದು ಊರಿನಲ್ಲಿ, ಒಂದು ಗ್ರಾಮ ಪಂಚಾಯತಿನಲ್ಲಿ
ಒಂದು ಶಾಲೆ ಇರಬೇಕು, ಆಮೇಲೆ ಒಂದು ಸಹಕಾರ ಸಂಘ ಇರಬೇಕು, ಆಮೇಲೆ ಇರ್ಬೇಕು ಅಂತ ಹೇಳಿ. ಮೂರನೇದು ಯಾವ್ದ್ರಿ? ಸ್ಕೂಲು, ಪಂಚಾಯತಿ ಆಯ್ತಲ್ರಿ. ಸಹಕಾರ ಸಂಘ, ಸ್ಕೂಲು, ಒಂದ್ ಪಂಚಾಯತಿ, ಒಂದ್ ಸಹಕಾರ ಸಂಘ ಇರ್ಲೇಬೇಕು. ಆಗ ಮಾತ್ರ ಸರ್ವತೋಮುಖವಾದಂತ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ. ಅದರಿಂದ ಪ್ರತಿ ಊರಿನಲ್ಲೂ ಕೂಡ ಈಗ ಸಹಕಾರ ಸಂಘಗಳಿದ್ದಾವೆ. ಈಗ ಹಾಲಿನ ಸೊಸೈಟಿಗಳಾದ್ಮೇಲೆ ಪ್ರತಿ ಊರಿನಲ್ಲೂ ಕೂಡ ಹಾಲಿನ ಸೊಸೈಟಿಗಳು ಇರ್ಬೇಕು. ಇದ್ದೇ ಪಂಚಾಯತಿನಲ್ಲಿ ಒಂದು ಸಹಕಾರ ಸಂಘ ಇರಲೇಬೇಕು ಅಂತಕ್ಕಂಥದ್ದು ಇದೇ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸಹಕಾರವನ್ನ ಉಪಯೋಗಿಸ್ಕೊಂಡು, ಅದಕ್ಕೆ ಇನ್ನೊಂದು ಮಾತಿದೆ ಇದರಲ್ಲಿ, ಸಹಕಾರ ಇಲಾಖೆಯಲ್ಲಿ ಇನ್ನೊಂದು ಮಾತಿದೆ. ನಾನು ಎಲ್ರಿಗೋಸ್ಕರ, ಎಲ್ರೂ ನನಗೋಸ್ಕರ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅಂತ ಒಂದು ಮಾತಿದೆ. ಆದ್ರಿಂದ ನಾನು ಸೇರ್ಕೊಂಡು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ, ಒಂದು ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ, ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಸಂಘ ಬೆಳವಣಿಗೆ ಆಗ್ಲೇಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಕೂಡ ಸರ್ಕಾರದಿಂದ ಏನೇನು ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನ, ಬೆಂಬಲವನ್ನ ಕೊಡ್ತೇನೆ ಅಂತಕ್ಕಂಥ ಮಾತು. ಸಹಕಾರ ಇಲಾಖೆಗೆ ಈಗ ಶೆಟ್ಟಣ್ಣನವರು ಕಾರ್ಯದರ್ಶಿಗಳು, ಕಾಂತರಾಜು ರಿಜಿಸ್ಟ್ರಾರ್. ಈಗ ನೀವು ಇಲಾಖೆನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ರೈತರು, ವಿಶೇಷವಾಗಿ ರೈತರು ಇದ್ದಾರಲ್ಲ, ಅವರ ಬೆಳವಣಿಗೆಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನೀವು ಎಲ್ಲರೂ ಕೂಡ ಈ ನಮ್ಮದು ಗ್ರಾಮೀಣ ಪ್ರದೇಶ, ಸುಮಾರು 60% ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. 60% ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. ಸೊ ಹಳ್ಳಿಯವರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಸಹಕಾರ ಸಂಘದ ಮೂಲಕ. ಅದಕ್ಕೆ ಹಾಲಿನ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಹಾಲಿನ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಮೊದಲು ಹಾಲು ಒಂದು ನಿಗದಿತವಾದಂತ ಮಾರಾಟ ಕೇಂದ್ರ ಇರ್ಲಿಲ್ಲ, ಮಾರಾಟ ಕೇಂದ್ರ ಇರ್ಲಿಲ್ಲ. ಯಶಸ್ವಿನಿ ಯೋಜನೆಯ ಬಲವರ್ಧನೆಗೆ ಕೆಲವೊಂದು ಮಾರ್ಪಾಡು ಮಾಡುವ ಅಗತ್ಯವಿದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಲಹೆ ನೀಡಿದರು. ನಾನಿಲ್ಲ ಅಂತ ನಾನು ಹೇಳುದಿಲ್ಲ, ಬಟ್ ಸಾಮಾನ್ಯ ಜನರಿಗೆ ನೇರವಾಗಿ ನ್ಯಾಷನಲೈಸ್ ಬ್ಯಾಂಕ್ ನನಗೆ ಕೊಡಕ್ಕೇನೆ ಅದೆಷ್ಟೋ ದಿನಗಟ್ಟಲೆ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಒಂದು ಏನಾದ್ರು ಸ್ವಲ್ಪ ಹೇಳಿದ್ರೆ 15 ದಿನ, ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಕೊಡೋಂಥದ್ದು ಬೇಕಾದಷ್ಟಿದೆ. ಇವತ್ತು ಅರ್ಬನ್ ಬ್ಯಾಂಕ್ ಒಂದ್ ಕಡೆ ಇರ್ಲಿ, ನಮ್ಮ DCC ಬ್ಯಾಂಕ್ಗಳು ಇಲ್ಲ ಅಂತಂದ್ರೆ ಬೆಂಗಳೂರು, ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ಒಂದು 25 ಶುಗರ್ ಫ್ಯಾಕ್ಟ್ರಿ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚು ಕಮ್ಮಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲದೆ ಬೇರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಇವತ್ತೇನಾದ್ರು ಜೀವ ಬದುಕಿದೆ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳ ಸಹಕಾರದಿಂದ, ನಮ್ಮ DCC ಬ್ಯಾಂಕ್ಗಳ ಸಹಕಾರದಿಂದ ಮಾತ್ರ ಸಾಧ್ಯ. ಸೊ ಅಲ್ಲಿ ಆ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಬೆಳೆದ್ರಿಂದ ಅದು ಚೈನ್, ಅದು ರೈತನಿಗೆ ಅನುಕೂಲ ಆಗ್ತದೆ, ಶುಗರ್ ಆಗ್ತದೆ. ಈಗ ನೋಡಿ 10 ವರ್ಷದಿಂದ ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿಲ್ಲ. ಡಿಸಿಷನ್ ನಾವು ತೆಗೆದುಕೊಳ್ಬೇಕು. ಎಲ್ಲ ರೈತನಿಗೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಫ್ಯಾಕ್ಟ್ರಿಗೂ ಬೆಲೆ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸೊ ಎತ್ನಾಳ್ ಆಗ್ಲಿ, ಬೇರೆ ಆಗ್ಲಿ, ಪವರ್ ಆಗ್ಲಿ ನಾವು ತೆಗೆದುಕೊಳಕ್ ಆಗ್ತಿಲ್ಲ. ಸೊ ಬಹಳ ಸರ್ವೈವಲ್ ಬಹಳ ಕಷ್ಟ ಇದೆ.
ಹಂಗೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಸೆಕ್ಷನ್ ಅಲ್ಲಿ ಈಗ ಮಿಲ್ಕ್ ವಿಚಾರ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರು. ಈಗ ನೋಡಿ, ಬಾಟ್ಲು ನೀರು 30 ರೂಪಾಯಿ, 27, 28 ರೂಪಾಯಿ ಆಗಿದೆ. ನಾವು ಹಾಲು 40 ರೂಪಾಯಿಗೆ 36 ರೂಪಾಯಿ, 37 ರೂಪಾಯಿಗೂ ತಂದಿದ್ದೀವಿ. ಆ ರೈತನ ಸಗಣಿ, ಅವನ ಬೂಸ ಹಾಕಿ, ಇಂಡಿ ಹಾಕಿ ಮಾಡಿ ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲೂ ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಹಿಂದೆ ನಾವೊಂದಷ್ಟು ದುಡ್ಡನ್ನ ಅವ್ರ ಕೈಲಿ ಸರ್ಕಾರದಿಂದ ಬೆನಿಫಿಟ್ ಕೊಡೋ ರೀತಿಯಲ್ಲಿ ಮಾಡಿದ್ರು. ಇನ್ನೊಂದು, ನಾನು ಯಾಕೆ ಈ ಮೈಕ್ ಇತ್ಕೊಂಡೆ ನಾನು ಭಾಷಣ ಮಾಡಬಾರ್ದು ಅಂತಿದೆ. ಇದೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು, ನೀವು ಇದನ್ನು ಗಮನಿಸ್ಬೇಕು. ನಾನು ಇದನ್ನ ನೋಡಿದ್ದೀನಿ, ನಮ್ಮ ಹುಡುಗರುಗಳು ಇದರಲ್ಲಿ ಬೇಕಾದಷ್ಟೆಲ್ಲ ಮಿಸ್ಯೂಸ್ ಮಾಡೋದೆಲ್ಲ ನಾನು ನೋಡಿದ್ದೀನಿ. ಈಗ ನಾವು ಸಾಲನ ಸ್ವಲ್ಪ ನಿಮ್ ಡಿಆರ್ಗಳು ಜೆಆರ್ಗಳು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿದ್ದೀರ. ಸಾಲನ ಕೊಡ್ತಾ ಇದೀವಿ. ಈಗ ಗೌರ್ಮೆಂಟು ನಾವು ಏನೇನೋ ಸಹಾಯ ಮಾಡಿದೀವಿ. ಗೌರ್ಮೆಂಟು ನಾವು ಏನು ಕಡಿಮೆ ಬಡ್ಡಿ ಕೊಡ್ಬೇಕು, ಎಷ್ಟು 3%? ಈಗ 0% ಕೊಡ್ಬೇಕು ಅಂತ, 5% ವರೆಗೂ 0%. ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಕೇಳಿ ಸರ್, ಇದನ್ನೊಂದು ಮಾತು ಕೇಳಿ ನೀವು. 5%, 0% ಅಂತ ಈಗ ನಾವು ಮಾಡಿದೀವಿ ರೈತರಿಗೆ. ಓಕೆ, ಒಳ್ಳೆ ಸ್ಕೀಮು ಆಯ್ತು, ಮಾಡಿದೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಈ ಸೊಸೈಟಿ VSS ಸೊಸೈಟಿ ಇರುವಂತ ನಮ್ಮ ಇವರು ಸೆಕ್ರೆಟರಿಗಳು, ಅವ್ರ ಹತ್ರ ಎಲ್ಲ ಪಾಣಿಗಳೆಲ್ಲ ಇರ್ತದೆ, ಎಲ್ಲ ದಾಖಲೆಗಳೆಲ್ಲ ಇರ್ತದೆ. ಸುಮ್ನೆ ಸೈನ್ ಹಾಸ್ಕೊಬಿಡ್ತಾರೆ ಅವ್ರ ಕೈಲಿ. ಯಾರಿಗ್ ಬೇಕೋ ಅವ್ರಿಗೆ ಕೊಡ್ತಾರೆ, ಒಂದಷ್ಟು ಇನ್ಫ್ಲೂಯೆನ್ಸ್ ಇರೋರು. ಮತ್ತೊಂದು ಮಿಕ್ಕಿದ ಅವರೇ ಅವ್ರ ಹೆಸರು ಸಾಲ ತಗೊಂಡ್ಬಿಡ್ತಾರೆ. ತೆಗೆದುಕೊಬಿಟ್ಟು ಅವರೇ ಬಂದು ಬಡ್ಡಿಗೆ ಬಿಟ್ಬಿಡ್ತಾರೆ. ಬಡ್ಡಿಗೆ ಬಿಟ್ಟು ಅವ್ನಿಗೆ 10%, 2%, 3%. ರಿನ್ಯೂವಲ್ ಎಲ್ಲ ಅವ್ರ ಕೈಗೆ ದುಡ್ಡೇ ಕೊಟ್ಟಿರಲ್ಲ, ಅವನ ಹೆಸರಲ್ಲಿ ಅವ್ನ ಪಾಣಿ ಇರ್ತಾರಲ್ಲ ಬರ್ಕೊಬಿಡ್ತಾರೆ, ಬಿಡಿ CC ಬ್ಯಾಂಕ್ ಕಳಿಸ್ತಾರೆ, ಅದಾಗ್ತಾರೆ. ಸೊ ಮಾಡಿ ಈ ರೀತಿ ಎಲ್ಲ ದೊಡ್ಡ ಅವ್ಯವಹಾರಗಳು ಇವತ್ತು ನಡೆದು ಬೇಕಾದಷ್ಟು, ಅದರಲ್ಲೂ ಸೂಸೈಡ್ ಮಾಡ್ಕೊಂಡಿರೋರಿದ್ದಾರೆ, ಬೇಕಾದಷ್ಟು ಆಗಿದ್ದಾರೆ. ರೈತರುಗಳು ಗೊತ್ತಿರೋದಿಲ್ಲ, ಇವೆಲ್ಲ ಇದೆ. ಇದನ್ನ ನೀವು VSS ಮೇಲೆ ನೀವು ಇದಕ್ಕೆ ಯಾರು DRಗಳಿದ್ದೀರಿ, JRಗಳಿದ್ದೀರಿ, ERಗಳಿದ್ದೀರಿ, ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇರಬೇಕು. ಇದು ಅದು ಹಿಂದೆ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದ್ದದ್ದು. ಅದನ್ನ ತಿರ್ಗಾ ಥಿಂಕ್ ಮಾಡಿ, ಅದೆಲ್ಲ ಯಾವ ರೀತಿ ಏನ್ ಮಾಡ್ಬೋದು ಏನು ಅಂತ. ಅಲ್ಲ, ಮಾಡಿಫಿಕೇಶನ್ ಮಾಡಿ ನಮ್ಮ ಹೆಲ್ತ್ ಮಿನಿಸ್ಟರ್ ಹತ್ರ ಕೂತ್ಕೊಳ್ಳಿ, ಆ ಇನ್ಸೂರೆನ್ಸ್ ಯಾವ ರೀತಿ ಲಿಂಕ್ ಮಾಡ್ಬೋದು ಏನು ಅಂತ. ಬೇರೆ ಜನ ಕಟ್ಟಕ್ ಆಗದೆ ಇರ್ಬೋದು, ಈಗ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಅದನ್ನ ಕಟ್ಸಕ್ಕೆ ಅವಕಾಶ ಇದೆ. ಇಟ್ಸ್ ಎ ಗುಡ್ ಸ್ಕೀಮ್, ವಾಟ್ ಎವರ್ ಮೈ ಬಿ. ಅದರಿಂದ ಇಡೀ ಬೇರೆ ಬೇರೆ ರಾಜ್ಯದವರೆಲ್ಲ ನೋಡ್ಕೊಂಡು ಬೇರೆ ಹೊಸ ರೂಪ ಕೊಟ್ಟು ಯು ಥಿಂಕ್ ಓವರ್ ದಟ್, ಮಾಡಿಫೈ ಮಾಡಿ ಏನಾದ್ರು ಒಂದು ಮಾಡ್ಬೇಕು ಅಂತ. ಇಲ್ಲಿ ಆಗಿರುವಂತಹ ಬೆಳವಣಿಗೆ ಅತಿ ಹೆಚ್ಚು. ರೈತರಿಗೆ ಸಾಲ ಸೌಲಭ್ಯ ಹೆಚ್ಚಳ ಮಾಡಿರುವುದಾಗಿರಬಹುದು, ಅಲ್ಪಾವಧಿ ಸಾಲದ ಮಿತಿಯನ್ನ ಹೆಚ್ಚಳ ಮಾಡಿದ್ದಾರೆ. ರೈತರಿಗೆ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗಿದೆ. ಹಾಲು ಉತ್ಪಾದಕರಿಗೆ ಸಹಾಯಧನ ಹೆಚ್ಚಳ ಮಾಡಲಾಗಿದೆ. ಮೀನುಗಾರರು ಮತ್ತು ನೇಕಾರರಿಗೆ ನೆರವು ನೀಡಲಾಗಿದೆ. ರೈತ ಸಮೃದ್ಧಿ ಯೋಜನೆಗಳನ್ನ ಮಾಡಲಾಗಿದೆ. ಅಂದ್ರೆ ಸಮಗ್ರ ಅಭಿವೃದ್ಧಿಗಾಗಿ ಇದನ್ನ ಜಾರಿ ಮಾಡಲಾಗಿದೆ. ಹೀಗೆ ಅನೇಕ ಯೋಜನೆಗಳನ್ನ ಸಹಕಾರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಇದೇ ನಿಟ್ಟಿನಲ್ಲಿ, ಅಂದ್ರೆ ಈಗ ನಾವ್ ಹೇಳ್ತೀವಿ, ಒಂದು ಕಡೆ ಸಹಕಾರ ಸಂಘ ಮೊದಲ ಬಾರಿಗೆ ನೂತನ ಆಡಳಿತ ಕಚೇರಿ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಮಹಿಳಾ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹವನ್ನ ನೀಡಲಾಗಿದೆ. ಇದೇ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ಸಹಕಾರ ಕ್ಷೇತ್ರವನ್ನ ಬಲಪಡಿಸೋದಕ್ಕೆ ಮತ್ತು ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನವನ್ನು ಕೂಡ ನೀಡಲಾಗಿದೆ. ಇದು ಮತ್ತೊಂದು ಹೆಗ್ಗಳಿಕೆ. ಹಾಗೆ ಇಲಾಖೆ ಅಧಿಕಾರಿಗಳು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಚಪ್ಪಾಳೆ ಬನ್ನಿ ನಿಮ್ಮೆಲ್ಲರ ಕಡೆಯಿಂದ. ಬಾನು ಮೇಡಮ್ MLC, ಸೊ ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಇಲಾಖೆ ವತಿಯಿಂದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಹೆಮ್ಮೆಯ ವಿಚಾರ. 4,35,000 ಅಸೋಸಿಯೇಷನ್ ಮತ್ತು ಕ್ಲಬ್ಗಳಿದೆ. ಕೃಷಿ ಸಾಲ ವಿತರಣೆ. ಸಚಿವ HK ಪಾಟೀಲ್, ಶಾಸಕ ರಿಜ್ವಾನ್ ಹರ್ಷದ್, MLC ಬಲ್ಕೀಶ್ ಬಾನು, ಸಹಕಾರ ಇಲಾಖೆ ಕಾರ್ಯದರ್ಶಿ SP ಶೆಟ್ಟಣ್ಣನವರ್, ಸಹಕಾರ ಸಂಘಗಳ ನಿಬಂಧಕ PS ಕಾಂತರಾಜು ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು.